ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಚಂದನ್ ಶೆಟ್ಟಿಯ ಈ ಒಂದು ಮಾತು ತುಂಬಾ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ನಿಜ ಏನು ಅನ್ನೋದನ್ನು ಕ್ಲಿಯರಾಗಿ ನೋಡೋಣ ಬನ್ನಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರು ಪರಸ್ಪರ ಒಪ್ಪಿಗೆ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬೇರ್ಪಟ್ಟಿದ್ದಾರೆ. ಅವರು ಅಧಿಕೃತವಾಗಿ ಹೇಳಿದ್ದು, ನಾವು ಇಬ್ಬರು ಒಳ್ಳೆ ಸಂಬಂಧದಲ್ಲೇ ಇದ್ದೇವೆ, ಆದರೆ ನಮ್ಮ ನಡುವೆ ಕೆಲವು ವ್ಯತ್ಯಾಸಗಳು, ಡಿಫ್ರೆನ್ಸ್ ಇವೆ, ಅದಕ್ಕಾಗಿ ಪ್ರತ್ಯೇಕ ದಾರಿಯನ್ನು ಆರಿಸಿಕೊಂಡಿದ್ದೇವೆ. ಅಂದರೆ ಇದು ಫೈಟ್ ಅಥವಾ ಕಾಂಟ್ರವರ್ಸಿ ಡೈವರ್ಸ್ ಅಲ್ಲ, ಶಾಂತಿಯುತವಾಗಿ ತೆಗೆದುಕೊಂಡ ನಿರ್ಧಾರ ಅಂತಲೂ ಕೂಡ ಹೇಳಿದ್ದಾರೆ. ಇತ್ತೀಚೆಗೆ ಬಂದ ಸುದ್ದಿಗಳ ಪ್ರಕಾರ ಜನರು ನಿವೇದಿತಾ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಬಾರ್ದು ಎಂದು ಹೇಳಿದ್ದಾರೆ. ಸಂಬಂಧಗಳಲ್ಲಿ ಹೊರಗಿನವರಿಗೆ ಗೊತ್ತಾಗದ ಸಮಸ್ಯೆಗಳು ಇರುತ್ತವೆ ಎಂದು ಕೂಡ ಹೇಳಿದ್ದಾರೆ. ಲವ್ ಎರಡೂ ಕಡೆ ಇರಬೇಕು ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಇದರಿಂದ ಅವರು ಇನ್ನೂ ಗೌರವದಿಂದಲೇ ಮಾತನಾಡಿದ್ದಾರೆ ಅನ್ನೋದು ಸ್ಪಷ್ಟ. ಸೊ ಈ ಕ್ಷಣಕ್ಕೆ ಚಂದನ್ ಶೆಟ್ಟಿ ಅಧಿಕೃತವಾಗಿ ಮುಂದಿನ ವರ್ಷ ಮರುಮದುವೆ ಆಗ್ತೀನಿ ಅಂತ ಹೇಳಿದ ವಿಶ್ವಾಸಾರ್ಹ ಮಾಹಿತಿ. ಸೊ ಈ ವಿಡಿಯೋ ಒಮ್ಮೆ ನೋಡ್ಕೊಂಡು ಬನ್ನಿ. ಅಲ್ರಿ ಸರ್, ಈಗ ಒಬ್ಬಂಟಿದ್ದೀರಿ ಭಾಳ ಅನಿಸ್ತೈತಿ. ಅಂದರೆ ಈಗ ಅನಿಸ್ತೈತಿ, ಈಗ ಎಷ್ಟು ಚಂದ ಕಾಣ್ತಿರ್ತಾವೆ, ಜೋಡಿ ನೋಡ್ತೀವಿ, ಅವೆಲ್ಲ ನೋಡಿದಾಗ ಈಗ ನನಗೊಂದು ಭಾಳ ಸಂಗಾತಿ ಬೇಕು, ಜೊತೆಗೆ ಮದುವೆ ಆಗ್ಬೇಕು ಅನ್ನೋದು ಏನಾರು ತಲೆಗೆ ಐತೀನಿ. ಐತ್ರಿ, ಯಾರಿಗಿಲ್ಲ ಇರಲ್ರಿ. ಐತೆ ನಮಗೂ. ಬಟ್ ಅದೇ ಈ ವರ್ಷ ಇಲ್ಲ, ಕೆಲಸ ಮಾಡೋಣ, ಇನ್ನೊಂದು ಸ್ವಲ್ಪ ಒಳ್ಳೊಳ್ಳೆ ಸಾಂಗ್ಗಳು ಮಾಡಿ ನೆಕ್ಸ್ಟ್ ವರ್ಷದ ಮೇಲೆ ನೋಡ್ತೀನಿ ರೀ. ಯಾರು ಸಿಕ್ಕಿಲ್ಲರಿ ಸರ್? ಯಾರು ಸಿಕ್ಕಿಲ್ಲ ಅಲ್ರಿ, ನಿಮ್ಮಂತ್ರಿಗೆ ಯಾರು ಬಿಡಂಗಿಲ್ಲ ರೀ, ಬೀಳ್ತಾರಲ್ಲ. ಬೀಳ್ತಾರೆ, ನಾವು ಬೀಳಕ್ ಬಿಡ್ತಾ ಇಲ್ರಿ ಅವ್ರನ್ನು. ಬೀಳ್ತಾ ಇದ್ರೆ ಹೋಗಿ ಹಿಡಿತಿದೀವಿ. ನೀವು ಬಿದ್ದಿರೇನ್ರಿ ಈಗ ಯಾರಿಗಾರ? ಇನ್ನು ಎದಾಳಕತ್ತೀನಿ, ಎದ್ಮ್ಯಾಗ ನೋಡ ಅಷ್ಟೇ. ಸೂಪರಿ ಸರ್. ಮತ್ತು ಆದಷ್ಟು ಬೇಗ ಹಾಕ್ಸ್ರಿ ಊಟ, ಮದುವೆ ಊಟ ಹಾಕ್ಸ್ರಿ. ಭಾಳ ಚಲೋ ಕಂಡಿರಿ ಇದ್ರಿ ಸಿನಿಮಾದಾಗ. ಯಶಸ್ವಿ ಆಗಲಿ ಸರ್. ಭಾಳ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ರೀ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಕೇಳಿದ್ರಲ್ವ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್ ಎಲ್ರಿಗೂ.